ದೇವಾಲಯದಲ್ಲಿ ಜೀವಂತ ಬೃಂದಾವನ ಪ್ರವೇಶ ಹಾಕಿದ ಮುಂಚೆ ಇದೇ ಊರಲ್ಲಿ 13 ವರ್ಷ ಕಾಲ ಜಪ ತಪ ಅನುಷ್ಠಾನ ಮಾಡಿರುವಂಥ ಸ್ಥಳ ಇದು. ಜಪದ ಕಟ್ಟೆ ಅಂತ ಕರೀತಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತೇಳಿ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳವರ ಸ್ತೋತ್ರವನ್ನು ರಚನೆ ಮಾಡಿದವರು ಬರೆದವರು ಮಹಾನುಭಾವರೇ ಅಪ್ಪಣ್ಣಾಚಾರ್ಯರು. ಅವರ ಜನ್ಮಸ್ಥಳ ಅಪ್ಪಣ್ಣಾಚಾರ್ಯರ ಪೂಜೆ ಮಾಡಿರುವ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳವರಿಗೆ ಉತ್ತಮ ಏಕಶಿಲಾ ಬೃಂದಾವನ, ಒಂದೇ ಕಲ್ಲಲ್ಲಿ ಸ್ಥಾಪನೆ ಮಾಡಿರುವಂತಹ ಬೃಂದಾವನ ಇದು. ರಾಘವೇಂದ್ರ ಸ್ವಾಮಿಗಳವರು ಅಪ್ಪಣ್ಣಾಚಾರ್ಯರಿಗೆ ವಿಶೇಷವಾಗಿ ಜ್ಯೋತಿ ರೂಪದಿಂದ ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟಿರುವಂತಹ ಸ್ಥಳ. ಇಲ್ಲಿ 650 ವರ್ಷ ಹಿಂದೆ ಕಾಲದಲ್ಲಿ ಶ್ರೀಪಾದರಾಜರು ರಾಘವೇಂದ್ರ ಸ್ವಾಮಿಗಳವರು ಹಿಂದಿನ ಜನ್ಮ, ವ್ಯಾಸರಾಜರು ಅವರ ಗುರುಗಳು ಬಂದು ಶ್ರೀಪಾದರಾಜರು ಅವರು ದೊಡ್ಡ ಮಹಾನುಭಾವರು. ಅವರು ಬೃಂದಾವನ ಹಿಂದಗಡೆ ಒಂದು ಹಳ್ಳಿ ಗಿಡ ಹಾಕಿದ್ರೆ ಅಶ್ವತ್ಥ ನಾರಾಯಣ ವೃಕ್ಷ, ಅದು 20 ವರ್ಷಕ್ಕೆ ನದಿ ಪ್ರವಾಹ ತುಂಬ ಬಂದಾಗ ನದಿಯಲ್ಲಿ ಹೋಗಿದೆ. ಅಲ್ಲಿ ಎದುರುಗಡೆ ನೋಡಬೇಕು, ಶ್ರೀಪಾದರಾಜರೇ ಪ್ರತಿಷ್ಠಾಪನೆ ಮಾಡಿರುವ ಉಗ್ರ ನರಸಿಂಹದೇವರು ಈ ಸ್ಥಳದಲ್ಲಿ ಸ್ಥಾಪನೆ ಮಾಡಿ ಮುಳುಬಾಗಿಲು ಕೋಲಾರ ಡಿಸ್ಟ್ರಿಕ್ಟಲ್ಲಿ ಬೃಂದಾವನ ಪ್ರವೇಶಕ್ಕೆ ಹೋಗಿದ್ದಾರೆ. ಅಪ್ಪಣ್ಣಾಚಾರ್ಯರು ನಿತ್ಯ ಸಂಸ್ಕೃತ ಪಾಠ ಕೊಡ್ತಾ ಇದ್ದರು. ಪಾಠದ ನಂತರ ಶ್ರೀಚಂದ್ರನ ತಮ್ಮ ಮನೆಯಲ್ಲಿ ಕಳಿಸಿದಾಗ ಭವತಿ ಭಿಕ್ಷಾಂ ದೇಹಿ ಅಂತೇಳಿ ಭಿಕ್ಷ ತನ್ನಂತಹ ಅಕ್ಕಿಯನ್ನು ಒಂದು ಮಡಿ ವರ್ಷದಲ್ಲಿ ಹಿಂದಗಡೆ ಅರ್ಲಿ ಗಿಡ ಇದು ಕೊಂಡಿದ್ದು ಅಂತೇಳಿ ನರಸಿಂಹ ದೇವರಿಗೆ ಇಲ್ಲಿ ಎದುರುಗಡೆ ನೋಡಿ ವ್ಯಾಸರಾಜರೇ ಪೂಜೆ ಮಾಡಿರುವ ಪ್ರತಿಷ್ಠೆ ಮಾಡಿರುವ ಹನುಮನ್ ದೇವರಿಗೆ ಅಭಿಷೇಕ ಮಾಡ್ತಾ ಇದ್ರು. ಅಭಿಷೇಕ ಮಾಡಿರುವ ತೀರ್ಥ ಅಕ್ಕಿಗೆ ಪ್ರೋಕ್ಷಣೆ ಮಾಡಿದಾಗ ಬೆಂಕಿ ಇದ್ದಾಗಿ ಅನ್ನ ಮೂಲ ಹೆಸರು, ಹಳೆ ಕಾಲದ ಹೆಸರು ಭಿಕ್ಷಾಲಯ, ಈಗ ಎಲೆ ಭಿಕ್ಷಾಲಯ ಅಂತಾಗಿದೆ. ಅದೇ ಪದಾರ್ಥವನ್ನು ದೇವರಿಗೆ ನೈವೇದ್ಯ ಮಾಡಿ ಪ್ರಸಾದ ಅನ್ನದಾನ ಮಾಡಿ ತಮ್ಮ ಮನೆಗೆ ಹೋಗ್ತಾ ಇದ್ದರು. ರಾಘವೇಂದ್ರ ಸ್ವಾಮಿಗಳವರು ಇದೇ ಊರಲ್ಲಿ 13 ವರ್ಷ ಕಾಲ ತಪಸ್ಸಾದ ನಂತರ ಪಂಚಮುಖಿ ಹೋಗ್ತಾರೆ. ಅಲ್ಲಿ ಕೆಲವು ವರ್ಷ ತಪಸ್ಸಾದ ನಂತರ ಮಂತ್ರಾಲಯ ಪ್ರವೇಶಕ್ಕೆ ಹೋಗಿದ ಅಪ್ಪಣ್ಣಾಚಾರ್ಯರು ಇದೇ ತುಂಗಾಭದ್ರಾ ನದಿ, ಇದೇ ನದಿ ಮೂಲಕವಾಗಿ ರಾಘವೇಂದ್ರ ಸ್ವಾಮಿಗಳವರು ಸ್ತೋತ್ರವನ್ನು ಅಂದಾಗ ಶ್ರೀಪೂರ್ಣ ಬೋಧ ಗುರು ತೀರ್ಥ ಪಯೋದ್ವಾರ ಅಂತೇಳಿ ಸಂಪೂರ್ಣ ಹೇಳ್ಬೇಕಂದ್ರೆ 15 ನಿಮಿಷ ಬೇಕಾಗುತ್ತೆ. ಇದು 36 ಶ್ಲೋಕಗಳ ಮೇಲ್ಪಟ್ಟಿರುತ್ತೆ. ಆ ಸ್ತೋತ್ರವನ್ನು ಅವಾಗ ಹೇಳ್ಕೊಂಡು ಹೋಗ್ತಾರೆ. ಆ ಸ್ತೋತ್ರ ಪ್ರಭಾವದಿಂದ ನದಿ ಅವರಿಗೆ ದಾರಿ ಸಹಿತವಾಗಿ ಬಿಟ್ಟು ಬಿಡುತ್ತೆ. ಆ ಜಾಗ ಬಂದು ಇದೇ ಊರು, ಇದೇ ಸ್ಥಳ. ಇಲ್ಲಿ ನಾವು ಭಕ್ತಾದಿಗಳನ್ನು ವಿಶೇಷವಾಗಿ